ಹೆಂಗೆ ಹೆಂಗೆ ಅಟೆಂಡ್ ಪ್ರಿಡಿಕ್ಷನ್ ಇವತ್ತು 2-2 ಮಗಂದು ಸಕ್ಸಸ್ಸು. ಹೌದು, ಹೋಗ್ಬಿಟ್ಟು ಪ್ರಿವ್ಯೂ ವಿಡಿಯೋ ನೋಡಿದಾರೆ, ನೋಡ್ಕೊಬನ್ನಿ. ಜಸ್ಟ್ 10,000 ಜನ ನೋಡೋರು ಅಷ್ಟೇ. ಇಂಥವೆಲ್ಲ ನೋಡಲ್ಲಪ್ಪ. ಸೋಲೋ ಮ್ಯಾಚ್ನ ಏನಾದ್ರು ಸೋಲೋ ಥರ ಮಾಡಿಬಿಟ್ಟಿದೆ ಪ್ರಿಡಿಕ್ಷನ್ ಅಂತಂದರೆ ಅವಾಗ ಒಂದು 30,000 ಜನ ನೋಡಿರ್ತಾರೆ. ಗೆಲ್ಲೋ 2 ಮ್ಯಾಚಿಗೆ 2 ಗೆದ್ದಿದೆ. ಇವಾಗ ನೋಡಿ, ಫೇವ್ರೇಟ್ಸ್ ಅಲ್ದಿರೋಂಥ ಟೀಮ್ ಗೆದ್ದಿದೆ. CSK ಗೆಲ್ಲುತ್ತೆ ಅಂತ ಇವತ್ತು ಯಾವ ಮಗನಾದ್ರು ಪ್ರಿಡಿಕ್ಟ್ ಮಾಡ್ತಾನ? ಇಲ್ಲ ತಾನೇ. ಇವತ್ತು ಫೇವ್ರೇಟ್ಸ್ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆಲ್ಲೋದಕ್ಕೆ, ಬಟ್ CSK ಗೆಲ್ತಾರೆ ಅಂತ ಹೇಳಿದೆ. ಬಟ್ ಪಂಜಾಬ್ ಕಿಂಗ್ಸು ಗೆಲ್ತಾರೆ ಅಂತಲೇ ಹೇಳಿದೆ. ಪಂಜಾಬ್ ಕಿಂಗ್ಸ್ ಫೇವ್ರೇಟ್ಸು ಕೂಡ ಇದ್ದರು. ಸೊ ಒಂದು ಫೇವ್ರೇಟ್ಸ್ ಇತ್ತು, ಒಂದು ನಾಟ್ ಫೇವ್ರೇಟ್ ಇತ್ತು. ಸೊ ಎರಡೂ ಕೂಡ ಪ್ರಿಡಿಕ್ಷನ್ನು ಸಕ್ಸಸ್ ಆಗಿದೆ. ಸೊ ಬಿಲ್ಡಪ್ ತೊಗೊಬೇಕಪ್ಪ, ತೊಗೊಬೇಕು. ಸೋತಾಗೆಲ್ಲ ಬಂದು ಬೈತಿರಲ್ಲ, ಗೆದ್ದಾಗ ಯಾರು ಹೊಗಳೋದೇ ಇಲ್ಲ ಅಲ್ಲಿ. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಸ್ವಲ್ಪ ಜನ CSK ಫ್ಯಾನ್ಸ್ಗಳೆಲ್ಲ ಹರಾಕೊಂತ ಇದ್ರಿ ಕಾಮೆಂಟ್ ಸೆಕ್ಷನಲ್ಲಿ. ಬೆಳಿಗ್ಗೆ ನೋಡಿದೆ, ಹೌದು CSK ಗೆಲ್ಲುತ್ತೆ ಅಂತ ಹೇಳಿದ್ದೆ. ಸ್ವಲ್ಪ ಜನ ನೀನು CSK ಹೇಟ್ರಲ್ವ, ನೀನು CSK ಹೇಟ್ರ್ ಆಗ್ಬಿಟ್ಟು CSK ಗೆಲ್ಲುತ್ತೆ ಅಂತ ಹೇಳ್ತಿಲ್ಲ. ಹೌದು, ಇವತ್ತು CSK ಗೆಲ್ಲುತ್ತೆ ನಮಗೆ ಗೊತ್ತು. ನೀನು ಹೇಳ್ಬೇಡ CSK ಗೆಲ್ಲುತ್ತೆ ಅಂತ, ನಮಗೂ ಗೊತ್ತು. ಏನು ದೊಡ್ಡ CSK ಇದಾಗ್ಬಿಟ್ಟಿದ್ಯಾ ನೀನು, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಸ್ವಲ್ಪ ಮಾತಾಡಿದ್ರು. ಎಕ್ಸ್ಟ್ರಾ ಮಾತುಗಳೆಲ್ಲ ಕೆಟ್ಟದಾಗೇನೆ ಮಾತಾಡಿದ್ರು. ಅವ್ರಿಗೆ ಹೇಳ್ತಾ ಇರೋದು, ನಾನು CSK ಹೇಟ್ರಲ್ಲ ಶಿಷ್ಯ, ನಾನು CSK ಫ್ಯಾನ್ಸ್ನ ಹೇಟರು. ಅರ್ಥ ಆಯ್ತಾ? CSK ಫ್ಯಾನ್ಸಿಗೆ ಹೇಟರ್ ನಾನು, CSK ಪ್ಲೇಯರ್ಸಿಗೆ ಹೇಟರಲ್ಲ ನಾನು. CSK ಪ್ಲೇಯರ್ಸ್ ಏನು ಮಾಡೋರಲ್ಲಿ? ಅವ್ರ ಪಾಪ ಆಟ ಆಡ್ತಾವ್ರಲ್ಲಿ. CSKಗೆ ನಾನೇನು ಹೇಟ್ ಮಾಡ್ತಿದ್ದೀನಿ ಅಲ್ಲಿ? CSK ಹೇಟ್ ಮಾಡ್ತಿಲ್ಲ ನಾನು. CSK ಫ್ಯಾನ್ಸ್ಗಳಿಗೆ, ಕಿತ್ತೋ ನನ್ನ ಮಕ್ಕಳಿಗೆ ಹೇಟ್ ಮಾಡ್ತಾ ಇರೋದಲ್ಲಿ, ಕಿತ್ತೋ ಕಸ ನನ್ನ ಮಕ್ಕಳಿಗೆ. ಸೊ ಓಕೆ, ಜಾಸ್ತಿ ಭಯದ ಬೇಡ ಅವ್ರಿಗೆ. ಮ್ಯಾಚ್ ಬಗ್ಗೆ ಮಾತಾಡೋಣ ಇವಾಗ. ಸೊ ಏನಿತ್ತು ಗುರು ಮ್ಯಾಚು? CSK ಸಖತ್ತಾಗಿ ಆಡಿದ್ರು, ಇಂಪ್ರೆಸ್ ಮಾಡಿದ್ರು ಇವತ್ತು. ಇನ್ನೂ ಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಆದರೂ ಅಷ್ಟೇ ಸಾಕಾಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಹೌದು, ಅಟ್ ಸಮ್ ಪಾಯಿಂಟು ಇಲ್ಲಾಗರು ನಿಸಾಂಕ ಆಡ್ತಿರೋ ಅಂಥ ಟೈಮಲ್ಲಿ ನೋಡ್ತಂದರೆ ಇದೆಲ್ಲ ಸ್ಕೋರ್ ಆಗೋರು ಚಚ್ಚಿ ಬಿಸಾಕ್ತಾರೆ. ನಿಸಾಂಕ KL ರಾಹುಲ್ ಇನಿಷಿಯಲಿ ಸ್ಟಾರ್ಟ್ ಮಾಡಿದ ರೀತಿ ನೋಡ್ತು ಅಂತಂದರೆ ಚಚ್ಚಿ ಬಿಸಾಕ್ತಾರೆ, ಚಚ್ಚಿ ಕೆಡೋತಾರೆ. ಇನ್ನೂ ಬೇಕಾಗಿತ್ತು ಸ್ಕೋರ್ ಇವ್ರದ್ದು ಅಂತ ಅನ್ನಿಸ್ತು. ಯಾಕಂದರೆ CSK ಅವರು 1 ವಿಕೆಟ್ನ ಕಳ್ಕೊಂಡಿರೋದಷ್ಟೇ. ಅವರು 2 ವಿಕೆಟ್ ಡೌನ್ ಆಗಿರ್ಬೋದು, ಅದು ಒಂದು ರಿಟೈರ್ಡ್ ಔಟ್ ಆಗಿದ್ದು. ಅದೆಲ್ಲ ಲೆಕ್ಕ ಹಾಕೊಂಡ್ರೆ 1 ವಿಕೆಟ್ ಕಳ್ಕೊಂಡಿರೋದು ಅವರಲ್ಲಿ. ಋತುರಾಜ್ ಗಾಯಕ್ವಾಡ್ 1 ವಿಕೆಟ್ ಬಿದ್ದಿರೋದು. ಇನ್ನೂ ಸ್ಕೋರ್ ಜಾಸ್ತಿ ಹೊಡಿಬೋದಾಗಿತ್ತು. ಅವರು ಕೆಪಬಿಲಿಟಿ ಇತ್ತು. 16ನೇ ಓವರು 17ನೇ ಓವರು ಎಲ್ಲ ಸ್ಕೋರೇ ಬರಲಿಲ್ಲ ಅವರಿಗೆ. ಆ್ಯಕ್ಚುಲಿ ಡೆತ್ ಓವರ್ಸ್ಗಳು ಅಷ್ಟರ ಮಟ್ಟಿಗೆ ಇವರು ಅಕ್ಸರೇಟ್ ಮಾಡಲಿಲ್ಲ. ಇವ್ರು ಬಿದ್ದಂಥ ವಿಕೆಟೇ ಯಾವ ಥರ ಇತ್ತು ಅಂದರೆ 1 ವಿಕೆಟ್ ಬಿದ್ದಿದ್ದು. ಇನ್ನೂ ಅವ್ರ ಹತ್ರ ಕೆಪಬಿಲಿಟಿ ಇತ್ತು. ಇನ್ನು ಡೆವಾಲ್ಡ್ ಬ್ರೇವಿಸ್ ಬರೋರು ಇದ್ದರು. ಇನ್ನು ಸುಮಾರು ಬ್ಯಾಟಿಂಗ್ ಇತ್ತು ಅವ್ರದ್ದು. ಇನ್ಫ್ಯಾಕ್ಟ್ ಶಿವಮ್ ದುಬ್ನು ಕೂಡ ಅಂಥ ಎಕ್ಸ್ಟೆಂಟಲ್ಲಿ ಯೂಸ್ ಆಗಲಿಲ್ಲ ಅಲ್ಲಿ. ಅವ್ರನ್ನೂ ಕೂಡ ಮುಂಚೆನೇ ಬಂದರೆ ಇನ್ನೂ ದೊಡ್ಡ ಸ್ಕೋರ್ಗೆ ಹೋಗ್ಬೋದಾಗಿತ್ತೇನೋ. ಬಟ್ ಅದೇ ಇನ್ನೂ ಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ಅಷ್ಟೇ. CSK ಫ್ಯಾನ್ಸು ಕೂಡ ಇದು ಅಂದಿರ್ತದೆ, ಇಲ್ಲ ಗುರು ಇನ್ನೂ ಸ್ಕೋರ್ ಬೇಕಿತ್ತು ಅಂತ. ಅಲ್ಲಮ್ಮ ನಮ್ಮ RCB ಅಷ್ಟೊಂದೆಲ್ಲ ವಿಕೆಟ್ಸ್ಗಳನ್ನ ಕಳ್ಕೊಂಡು 200+ ಹೊಡೆದ್ವಿ. ಇವ್ರು 1 ವಿಕೆಟ್ಗೆ ಕಂಪೇರ್ ಮಾಡ್ಕೊಳ್ಳಿ RCB ಫ್ಯಾನ್ಸ್ಗಳು. ಇವ್ರು 1 ವಿಕೆಟ್ನ ಕಳ್ಕೊಂಡು, 2 ವಿಕೆಟ್ ಅಂತ ಹೇಳಲ್ಲ ನಾನು, 1 ವಿಕೆಟ್ನ ಕಳ್ಕೊಂಡು 210+ ಹೊಡೆದಿದ್ದಾರಲ್ಲ. ಇದು ಹೆಂಗೆ ಇದು? ನಮ್ಮ RCB ಅಷ್ಟೆಲ್ಲ ವಿಕೆಟ್ನ ಕಳ್ಕೊಂಡ್ರು ಕೂಡ ನೋಡಿ ಅಲ್ಲಿ ಡೆಕ್ಕಿದ್ವಿ ಎಷ್ಟು ಸ್ಕೋರ್ನ ನಾವು. ಸೊ ಬಿಡಿ, ನೆನ್ನೆ ಏನು ರೊಚ್ಕೆ ಬಿಟ್ಟಿದ್ರು CSK ಫ್ಯಾನ್ಸ್ RCB ಸುತ್ತೋಗ್ಬಿಡ್ತು ಅಂತ ಅಲ್ಲಿ. ಮ್ಯಾಚ್ ನಡೀತಿರೋದು ಯಾರ್ದ್ರೋ, ನೀವು ಬಂದ್ಬಿಟ್ಟು ಏನಾರು ಅಲ್ಲಿ ಕಿತ್ತಾಕ್ತೀರ ಅಲ್ಲಿ. ಸ್ವಲ್ಪ ಜನ CSK ಫ್ಯಾನ್ಸಿಗೆ ಹೇಳ್ತಾ ಇರೋದು, ಎಲ್ಲರಿಗೂ ಅಲ್ಲ. ಮ್ಯಾಚ್ ನಡೀತಾ ಇರೋದಲ್ಲಿ RCB ದ್ವಾರಾರ್ದು, ನೀವು ಮಧ್ಯ ಬಂದಿಲ್ಲ ಅಲ್ಲಾಡ್ಸೋದಲ್ಲಿ. ನಾಳೆನೂ ಬಂದ್ಬಿಟ್ಟು ಅಲ್ಲಾಡಿಸ್ತಾರೆ ನೋಡ್ರಿ ಅಲ್ಲಿ. ಬೇಕಾದ್ರೆ ಗೆದ್ರೆ ಸುಮ್ಮನೆ ಆಗ್ಬಿಡ್ತಾರೆ, ಸೋತೆ ಬಂದ್ಬಿಟ್ಟು ಅಲ್ಲಾಡ್ಸಕ್ಕೆ ನಿಂತ್ಕೊಂತಾರೆ ಅಲ್ಲಿ. ಸೊ ಓಕೆ, ಬರೋಣ ಇವಾಗ ಮ್ಯಾಟ್ರಿಗೆ. ಮ್ಯಾಚ್ಗೆ ಭಯದೇ ಆಗೋಗ್ಬಿಡೈತಿ ಇವ್ರಿಗೆ, CSK ಫ್ಯಾನ್ಸ್ಗಳಿಗೆ. ಸೊ ಸಂಜು ಸ್ಯಾಮ್ಸನ್ ಸಖತ್ತಾಗಿ ಆಡಿದ್ರು ಗುರು, ಬಚ್ಕೊಳ್ಳೇಬೇಕು ಇವತ್ತು. ಎಲ್ಲ ಸಲ ತಲೆ ತೆಗೆಸ್ಕೊಂಡು ನಾನು ಹೇಳ್ತಿದ್ದೆ, ಬರೀ ಸಂಜು ಅಣ್ಣ ಬರೋದು ತಲೆ ತೆಗೆಸ್ಕೊಂಡು. ಇವತ್ತಿತ್ತು ಕಾನ್ಫಿಡೆನ್ಸ್ ನನಗೆ, ಗೆಲ್ತಾರೆ ಅಂತ. ಅದಕ್ಕೆ ಹೇಳಿದ್ದು CSK ಗೆಲ್ತಾರೆ ಅಂತ. ಸಂಜು ಸ್ಯಾಮ್ಸನ್ ಹೊಡೆಯುವಂಥ ಕೆಪಬಿಲಿಟಿ ಇದೆ ಅಂತ ಗೊತ್ತಿತ್ತು, ಬಟ್ ಇವತ್ತು ಹೊಡೆದಿದ್ದಾರೆ. ಸೊ ಮೆಚ್ಕೊಳ್ಳೇಬೇಕು. ಸೆಂಚುರಿ ಹೊಡೆದಿದ್ದಾರೆ. ಮೊದಲನೇ CSKಯ ವಿಕೆಟ್ ಕೀಪರ್ ಆಗ್ತಾರೆ ಹಿಸ್ಟ್ರಿಲಿ. IPL ಹಿಸ್ಟ್ರಿಲಿ ಮೊದಲನೇ CSK ವಿಕೆಟ್ ಕೀಪರ್ ಆಗ್ತಾರೆ ಸೆಂಚುರಿ ಹೊಡೆಯೋದಕ್ಕೆ. ಹಿಸ್ಟ್ರಿಲಿ ಯಾರು ಕೂಡ ಹೊಡೆದಿಲ್ಲ ವಿಕೆಟ್ ಕೀಪರ್ ಆಗಿ CSKಗೆ. ಸೊ ಮೊದಲನೇ ಸೆಂಚುರಿ ಕೂಡ ಈ IPLದು. ಸೊ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ದಾರೆ ಸಂಜು ಸ್ಯಾಮ್ಸನ್. 115 ರನ್ನು ಜಸ್ಟ್ ಫ್ರಮ್ 50+ ಬಾಲ್ಸು. ಆಲ್ಮೋಸ್ಟ್ 200ಗಿಂತ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ನ ಬೀಸಿರುವಂಥ ಸಂಜು ಸ್ಯಾಮ್ಸನ್ಗೆ ಇವತ್ತು ಎದ್ದು ನಿಂತ್ಕೊಂಡು ಸೆಲ್ಯೂಟು. CSKಯ ಫ್ಯಾನ್ಸ್ಗಳೇನಿದ್ದಾರೆ ಎಲ್ಲರೂ ಹೊಡಿಲೇಬೇಕು. ನೋಡಿ, 3 ಫ್ರಾಂಚೈಸಿ ಹೊಡೆದಿರುವಂಥದ್ದು ಸೆಂಚುರಿ ಸಂಜು ಸ್ಯಾಮ್ಸನ್. ಡೆಲ್ಲಿ ಡೇರ್ಡೆವಿಲ್ಸ್ಗೆ ಹೊಡೆದಿದ್ದಾರೆ, ಈ ಕಡೆಯಿಂದ ರಾಜಸ್ಥಾನ್ ರಾಯಲ್ಸ್ಗೆ ಹೊಡೆದಿದ್ದಾರೆ, ಆ್ಯಂಡ್ ಇವ್ರಿಗೂ ಕೂಡ ಹೊಡೆದಿದ್ದಾರೆ. 4ನೇದು 5ನೇದು ಸೆಂಚುರಿ ಇರಬೇಕಿದು IPL ಹಿಸ್ಟ್ರಿ, 4ನೇದು ಇರಬೇಕು. ಸೊ ಈ ಕಡೆಯಿಂದ ಋತುರಾಜ್ ಗಾಯಕ್ವಾಡ್ ಏನಪ್ಪ ಆಡಿದ್ದು, ಏನು ಟುಕು ಆಡ್ತಾವ್ರು, ಎದ್ರುಕೊಂಡು ಗಾಂಡಿ ಗಾಬರಿ ಆಗೋಗ್ಬಿಟ್ಟವ್ರಲ್ಲ ಇವರು ಋತುರಾಜ್ ಗಾಯಕ್ವಾಡು. 18 ಬಾಲಿಗೆ ಹೊಡೆದವ್ರಲ್ಲ, 16 ರನ್ ಹೊಡೆದವ್ರಲ್ಲಿ, ತಟಾಡ್ತಾವ್ರಲ್ಲಿ. ವಿಕೆಟ್ನ ಕಾಪಾಡ್ಕೊಂಡ್ರೆ ದೊಡ್ಡ ಕೆಲಸ ಮಾಡ್ಕೊಂಬಿಟ್ಟವ್ರೆ. ಪ್ರೆಷರ್ ಏನಕ್ಕೆ ಬಿಲ್ಡ್ ಆಯಿತು ಅಲ್ಲಿ? ಡಾಟ್ ಬಾಲ್ಸ್ ಆಡ್ತಿರೋದಕ್ಕೆ ಪ್ರೆಷರ್ ಬಿಲ್ಡ್ ಆಗಿಬಿಟ್ಟು ಒಂಥರ ಆ ಶಾಟ್ ಅಲ್ಲೇ ಇರೋಂಥ ಶಾಟ್ ಎಲ್ಲ ಕನ್ವರ್ಟ್ ಮಾಡೋದಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದಲ್ಲಿ. 1 ವಿಕೆಟ್ ಬಿದ್ದಿರೋದು ಅಕ್ಷರ್ ಪಟೇಲ್ ಅವರಿಗೆ ಬಿದ್ದಿದ್ದು ವಿಕೆಟ್ ಅದು. ಎಲ್ಲ ಅಷ್ಟು ಜಾಗ ಆಯಿತು, ಬರೀ ಅವ್ರಿಗೆ ಫೀಲ್ಡರ್ ಕೈಗೆ ಹೋಗ್ಬಿಟ್ಟು ಹೊಡೆದವ್ರೆ ನೋಡಿ ಇಲ್ಲಿ.
ಸೊ ಪ್ರೆಷರ್ ಬಿಲ್ಡ್ ಆಯಿತು ಅಂತಂದರೆ ಒಬ್ಬ ಮನುಷ್ಯಂಗೆ ಹಂಗೆ ಕಾನ್ಫಿಡೆನ್ಸ್ ಲೋ ಮಾಡಿಬಿಡುತ್ತೆ. ಬಟ್ ಋತುರಾಜ್ ಗಾಯಕ್ವಾಡು ಯಾಕೆ ಈ ಥರ ಡಮ್ಮಿ ಆಗ್ತಾ ಇದ್ದಾರೆ ಅಂತ ಹೋಗ್ತಾ ಯಾಕೆ ಈ ಥರ 4 ಮ್ಯಾಚನ್ನು ಕೂಡ ಕನ್ಸಿಕ್ಯೂಟಿವ್ ಆಗಿ ಡಮ್ಮಿ ಆದರೂ ಅಂತ ಅರ್ಥ ಆಗ್ತಾಯಿಲ್ಲ. ಈ ಥರ ಪ್ಲೇಯರ್ ಅಲ್ಲ ಋತುರಾಜ್ ಗಾಯಕ್ವಾಡ್, ಒಳ್ಳೆಯ ಪ್ಲೇಯರೇ. ಸೊ ನೋಡೋಣ ಮುಂದೆ ಕಂಬ್ಯಾಕ್ ಏನಾದ್ರು ಮಾಡ್ತಾರೆ ಏನು ಅಂತ. ಋತುರಾಜ್ ಗಾಯಕ್ವಾಡ್ ಅವರು ವಿಕೆಟ್ ಬೀಳ್ತಾ ಇದ್ದಂಗೆ ಬಂದ್ರಪ್ಪ ಆಯುಷ್ ಮಾತ್ರೆ ಅವರು ಗುರು. ಇವತ್ತು ಒಂದು ಆಪರ್ಚುನಿಟಿಗಳು ಸಿಕ್ಕವೇ ಆಯುಷ್ ಮಾತ್ರೆಗೆ, ಅಷ್ಟು ಸಿಕ್ಕವೇ ಅಲ್ಲಿ. ಲೈಫ್ ಮೇಲೆ ಲೈಫ್. ಇನ್ಫ್ಯಾಕ್ಟ್ ಸಂಜು ಸ್ಯಾಮ್ಸನ್ ಕೂಡ 52ರಲ್ಲಿದ್ದಾಗ ಕ್ಯಾಚ್ ಡ್ರಾಪ್ ಮಾಡ್ತಾರೆ ಅಲ್ಲಿ ನಿಸಾಂಕ್ ಅವರು. ಅಲ್ಲಿ ಆ ಬಾಲ್ 4ಗೆ ಹೋಗ್ಬಿಡ್ತದೆ ಅಲ್ಲಿ. ಅಕ್ಷರ್ ಪಟೇಲ್ ನಿಮ್ಮ ಅಕ್ಕಿ ಇಷ್ಟ ಅಂತ ಅವೇನೋ ಬೈಕ್ ಅಂತ ಇರ್ತಾರೆ. ಸೊ ನೋಡಿ 52 ಇದ್ದಾಗ ಕ್ಯಾಚ್ ಡ್ರಾಪ್ ಆಯಿತು, ಅದನ್ನು ಸೆಂಚುರಿಗೆ ಕನ್ವರ್ಟ್ ಮಾಡಿಬಿಟ್ರು. ನಮಗೆ ಗೊತ್ತು ಸಂಜು ಸ್ಯಾಮ್ಸನ್ ಅವರು ಸ್ಟಾರ್ಟ್ ಮಾಡೋಕ್ಕೆ ಕಷ್ಟ. ಸಂಜು ಸ್ಯಾಮ್ಸನ್ಗೆ 15-20 ನೋಡೋಕೆ ಅಷ್ಟೇ ಕಷ್ಟ. ಆಮೇಲೆ ಎಲ್ಲೋ ಹೊರಟೋಗ್ಬಿಟ್ಟದ ಸ್ಕೋರು ಅಂತ ಗೊತ್ತು ನಮಗೆ. ಅದರಲ್ಲೂ ಕ್ಯಾಚ್ ಡ್ರಾಪ್ ಬೇರೆ ಮಾಡ್ತಾರೆ ಇವರು ಅಂತಂದರೆ ಅದನ್ನು ಸೆಂಚುರಿ ಹೊಡೆದಂಗೆ ಬಿಟ್ಬಿಡ್ತಾರಾ. ಆಯುಷ್ ಮಾತ್ರೆಗೆ ಇವ್ರದ್ದು ಬಿಡಿ ಒಂದು, ಆಯುಷ್ ಮಾತ್ರೆಗೆ ಎಷ್ಟು ಡೇವಿಡ್ ಮಿಲ್ಲರ್ ಕ್ಯಾಚ್ನ ಬಿಡ್ತಾರೆ, ರನ್ಔಟ್ ಎಷ್ಟು ಇವರು ಆಯುಷ್ ಮಾತ್ರೆಗೆ. KL ರಾಹುಲ್ ಹಂಗೆ ತಟ್ಟಾಡ್ಬಿಡ್ತಾರೆ ಹಂಗೆ. ಆ ಒಂದು ರನ್ಔಟು 2-3 ರನ್ಔಟ್ ಮಿಸ್ ಮಾಡಿದ್ದಾರೆ ಆಯುಷ್ ಮಾತ್ರೆದು. ಅವ್ರು 50 ಹೊಡಿತಿದ್ರು ಇವತ್ತು. 50 ಹೊಡಿತಿರ್ಲಿಲ್ಲ ಅವರು, ಸಿಂಗಲ್ ಡಿಜಿಟ್ಗೆ ಔಟ್ ಆಗೋಗ್ಬಿಡ್ತಿದ್ರು ಆಯುಷ್ ಮಾತ್ರೆ ಅವರು. ಆ 10ಗಿಂತ ಒಳಗಡೆನೇ 2 ಸಲ ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು, 2 ಕೂಡ ಬಿಟ್ಟಿದ್ದಾರೆ. ಡೆಲ್ಲಿ ಕ್ಯಾಪಿಟಲ್ಸ್ನ ಸೋಲಿಗೆ ಇವತ್ತು ಕಾರಣ ಆಗಿರೋದೇನು ಅಂತಂದರೆ ಅವರು ಮಾಡಿದಂಥ ವರ್ಸ್ಟ್ ಫೀಲ್ಡಿಂಗು. ಯಾಕಂದರೆ ಕ್ಯಾಚ್ಗಳನ್ನ ಬಿಟ್ಟರು, ಮ್ಯಾಚ್ನ ಬಿಟ್ಟರು. ಸಂಜು ಸ್ಯಾಮ್ಸನ್ನ ಕ್ಯಾಚ್ ಬಿಟ್ಟರು, ಈ ಕಡೆ ಆಯುಷ್ ಮಾತ್ರೆ ಕ್ಯಾಚ್ ಬಿಟ್ಟರು, ಯಾವ ಬಿಟ್ಟರು ಕೆಟ್ಟರು ಅಷ್ಟೇ ಅಲ್ಲಿ. ಜೊತೆಗೆ ಆ ರನ್ಔಟ್ಗಳು ಕೂಡ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿತ್ತು. ಕೈಗೆ ಸಿಕ್ಕಂಥದ್ದು ಹೊಡಿದಿಲ್ಲ KL ರಾಹುಲ್. ಹೊಡೆಯಿತು ಅಂತಂದರೆ ಸ್ಕೋರೇ ಹೋಗ್ತಾ ಇರಲ್ಲ ಮುಂದೆಗಡೆ. ಏನಾಗಿರೋದೋ ಗೊತ್ತಿಲ್ಲ. ಇನ್ನು ಡೆವಾಲ್ಡ್ ಬ್ರೇವಿಸ್ ಇದ್ರು, ಶಿವಮ್ ದುಬೆ ಇದ್ರು, ಬರೋರು ಏನಾಗಿರ್ತಿತ್ತು, ಅವರೇನು ಧ್ವಂಸ ಮಾಡ್ತಿದ್ರು ಅಥವಾ ಬೇಗ ಅವರು ಔಟ್ ಆಗ್ತಿದ್ರು, ಕೊಲ್ಯಾಪ್ಸ್ ಆಗ್ತಿತ್ತು, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ಆಡಿಟ್ ಪ್ರೆಷರ್ ಬಂದಿರೋದು, ಏನಾದ್ರು ಕನ್ಸಿಕ್ಯೂಟಿವ್ ಆಗಿ ವಿಕೆಟ್ಸು ಬಿದ್ದಿತ್ತು ಅಂತಂದರೆ. ಬಟ್ ಒಂದೇ ಒಂದು ವಿಕೆಟ್ ಬೀಳ್ತು. ಹೋಗ್ತಾ ಎಷ್ಟು ಹೆಂಗಾಯಿತು ಅಂತಂದರೆ 17ನೇ ಓವರು ಕೂಡ ಆಡ್ತಾಯಿದ್ರು ಇಬ್ಬರೂ ಕೂಡ. ಸಂಜು ಸ್ಯಾಮ್ಸನ್ ಜೊತೆಗೆ ಆಯುಷ್ ಮಾತ್ರೆ ಅವರು ಕೂಡ ಚೆನ್ನಾಗೇ ಕಾಣಿಸ್ಕೊತಾ ಇದ್ರು. ಅವರು ಏನಲ್ಲೇನು ಫುಲ್ಲು ಟುಕು ಏನು ಆಡ್ತಾ ಇರಲಿಲ್ಲ. ಅಲ್ಲೊಂದು 2 ಓವರ್ ಟುಕು ಆಯ್ತು ಆ್ಯಕ್ಚುಲಿ ಇಲ್ಲಿ. 15ನೇ ಓವರ್ ಮತ್ತು 16ನೇ ಓವರ್ 2 ಓವರ್ ಟುಕು ಆಡ್ರೆ ಬೌಂಡ್ರಿನೇ ಬರಲಿಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಶಿವಮ್ ದುಬೆನ ಕಳಿಸಿದ್ರು, ರಿಟೈರ್ಡ್ ಔಟ್ ಮಾಡಿಬಿಟ್ಟು ಕಳಿಸಿದ್ರು. ಶಿವಮ್ ದುಬೆ ಅಣ್ಣ ಬಂದ್ಬಿಟ್ಟು 10 ಬಾಲಿಗೆ 20 ರನ್ ಹೊಡೆದ್ರು. ಸಖತ್ತಾಗಿ ಲುಂಗಿ ಇಂಗಡಿ ಸಖತ್ ಸ್ಪೆಲ್ನ ಹಾಕಿದ್ರು. ಲಾಸ್ಟ್ ಓವರು ಒಂದು ಸ್ವಲ್ಪ ರನ್ಸ್ಗಳು ಹೊಡೆದ್ರು ಶಿವಮ್ ದುಬೆ ಅವರು. ಆ್ಯಂಡ್ ಸಂಜು ಸ್ಯಾಮ್ಸನ್ ಕೂಡ ಚೆನ್ನಾಗೇನೆ ಆಡಿದ್ರು ಇವತ್ತು ಬ್ಯಾಟಿಂಗ್ನ. ಏನು 4 6 ಹೊಡೆದಿದ್ದಾರೆ. ಆಯುಷ್ ಮಾತ್ರ ಕೂಡ 4 6ನ ಹೊಡೆದಿದ್ದಾರೆ. 15 4ನ ವಾಂಚಿರೋದು ಇವತ್ತು ಸಂಜು ಸ್ಯಾಮ್ಸನ್ ಅವರು. ಬೌಂಡ್ರೀಸ್ಗಳಲ್ಲೇ ಡೀಲ್ ಮಾಡಿದ್ದು ಜಾಸ್ತಿ, ಮೇಲ್ಗಡೆ ಎಲಿವೇಷನ್ ಜಾಸ್ತಿ ಕೊಡೋದಕ್ಕೆ ಹೋಗ್ತಾರಿಲ್ಲ. ನೆಲದಲ್ಲೇ ಹೊಡೆದು ಸಂಜು ಸ್ಯಾಮ್ಸನ್ ಸಿಕ್ಕಾಪಟ್ಟೆ ಹ್ಯೂಮಿಡ್ ಕಂಡೀಷನ್ಸ್ಗಳು ಪಾಪ ಅಂತ ಅನ್ನಿಸ್ಬಿಟ್ಟಿವೆ. ಸಂಜು ಸ್ಯಾಮ್ಸನ್ ನೋಡಿ 20 ಓವರು ಬ್ಯಾಟಿಂಗ್ ಮಾಡಿದ್ದಾರೆ. ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡಿದ್ದಾರೆ. ಅಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೇಳ್ತಾರೆ ರವಿಶಾಸ್ತ್ರಿ, ನಿಂದು ಇವಾಗ ಟೆಸ್ಟ್ ಆಗುತ್ತೆ, ಹೋಗು ಕೀಪಿಂಗ್ ಬೇರೆ ಮಾಡ್ಬೇಕು ಇವಾಗ ನೀನು ಅಂತ. ಸಂಜು ಸ್ಯಾಮ್ಸನ್ ಬರಲೇ ಇಲ್ಲ ಅಲ್ಲಿ 3 ಓವರು. ಅಲ್ಲಿ ಕಾರ್ತಿಕ್ ಶರ್ಮಾ ಕೊಟ್ಬಿಟ್ಟಿದ್ರು ಗ್ಲೌಸ್ನ. ನಾನು ಮಂಚನೇ ಗುರು ಅಂತ, ಯಾಕಂದರೆ ಕ್ರ್ಯಾಂಪ್ಸ್ ಆಗ್ತಿದ್ದವು ಗುರು ಅಲ್ಲಿ. ಬರೀ ಅವ್ರಿಗೆ ಮಾತ್ರ ಅಂತ ಅಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಹ್ಯೂಮಿಡ್ ಕಂಡೀಷನ್ಸು ನೋಡಿದ್ವಿ. ಅಲ್ಲಿ ಡೇವಿಡ್ ಮಿಲ್ಲರಿಗೆ ಕ್ರ್ಯಾಂಪ್ಸ್ ಆಯಿತು, ಓಲ್ಡನಿಗೆ ಕ್ರ್ಯಾಂಪ್ಸ್ ಆಯಿತು, ಲುಂಗಿ ಇಂಗಡಿ ಕ್ರ್ಯಾಂಪ್ಸ್ ಆಯಿತು, ಸುಮಾರು ಜನ ಕ್ರ್ಯಾಂಪ್ಸ್ ಆಗಿದ್ದು ಕೂಡ ನೋಡಿದ್ವಿ. ಎಲ್ಲ ಕಣ್ಣಲ್ಲೇ ಕಾಣಿಸ್ತಾ ಇತ್ತು ಹ್ಯೂಮಿಡ್ ಕಂಡೀಷನ್ಸ್ ಯಾವ ರೇಂಜಿಗಿದೆ ಅಲ್ಲಿ CSK ಚೇಪಾಕಲ್ಲಿ ಅಂತ. ಓಕೆ, ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ 210+ನ. ಸೊ ಇದು ಒಳ್ಳೆ ಟಾರ್ಗೆಟನ್ನೇ. ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಚೇಪಾಕ್ ಸ್ಟೇಡಿಯಮಲ್ಲಿ 200+ ಅಂತಂದರೆ ಇದು ಡಿಫೆಂಡಬಲ್ ಟಾರ್ಗೆಟ್ನೇ, ರೆಸ್ಪೆಕ್ಟ್ಫುಲ್ ಟಾರ್ಗೆಟ್ನೇ. ಒಂದು ಪವರ್ ಪ್ಲೇಲಿ ಸಖತ್ತಾಗಿ ಮಾಡಬೇಕಾಗಿತ್ತು ಅವರು. ಪವರ್ ಪ್ಲೇಲಿ ಇವರು ವಿಕೆಟ್ನ ಕಳ್ಕೊಂಡ್ರಿಲ್ಲ, ಇವರು ವಿಕೆಟ್ನ ಕಳ್ಕೊಂಡ್ರು. 2 ವಿಕೆಟ್ ಕಳ್ಕೊಂಡ್ರು ಪವರ್ ಪ್ಲೇಲಿ. ಜಾಸ್ತಿ ರನ್ಸ್ನ ಹೊಡೆದಿದ್ರು, 61 ರನ್ನ ಹೊಡೆದಿದ್ರು. ಇವರು 66 ರನ್ನ ಹೊಡೆದಿದ್ರು. ಬಟ್ ಆದರೂ ಕೂಡ ವಿಕೆಟ್ನ ಕಳ್ಕೊಂಡ್ರಲ್ಲ. KL ರಾಹುಲ್ ಅವರ ವಿಕೆಟು ಬಿತ್ತು, ನಿಸಾಂಕ ಅವರ ವಿಕೆಟನ್ನು ಕೂಡ ಬಿತ್ತು. KL ರಾಹುಲ್ ಬೌನ್ಸರ್ಗೆ ಔಟ್ ಆಯಿತು ಅಂತಂದರೆ ಖಲೀಲ್ ಅಹ್ಮದ್ಗೆ ನೆಟ್ಟಿಗೇನು ಬೌಲಿಂಗ್ ಮಾಡ್ತಿರಲಿಲ್ಲ. ಬಟ್ ಅದೊಂದು ಬಾಲ್ ಮಾತ್ರ ಚೆನ್ನಾಗಿ ಮಾಡ್ರು ಖಲೀಲ್ ಅಹ್ಮದ್ ಅವರು. ಬೌನ್ಸರ್ ಆಗ್ತಿದ್ದಂಗೆ KL ರಾಹುಲ್ ಫುಲ್ ಶಾಟ್ ಹೊಡೆಯೋಕೆ ಹೋಗ್ಬಿಟ್ಟು ಸೀದಾ ಕೈ ಇನ್ನೇ ಯಾರ್ಡ್ಸ್ನೇ ಕ್ಲಿಯರ್ ಮಾಡಲಿಲ್ಲ, ಅಲ್ಲೇ ಕ್ಯಾಚು ಕಚ್ಕೊಂಡ್ಬಿಡ್ತು. ಈ ಕಡೆಯಿಂದ ನಿಸಾಂಕ ಅವರು ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿತ್ತು. ಒಂದು ನೋಡಿಗರು ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಬಾಲ್ ಏನೇ ತಿರ್ಗಿ ಆಪರ್ಚುನಿಟಿ ಕೊಡ್ತಾರೆ ಅಂತ ಅಂದರೆ ಅಲ್ಲಿ ಖಲೀಲ್ ಅಹ್ಮದ್ ಕ್ಯಾಚ್ನ ಬಿಟ್ಟಿರ್ತಾರೆ. ನೆಕ್ಸ್ಟ್ ಬಾಲೇನೇ ಕ್ಯಾಚ್ನ ಕೊಡ್ತಾರೆ ಕಂಬೋಜ್ ಅವ್ರಿಗೆ ಅಂತ ಅಂದರೆ ಏನು ಹೇಳಬೇಕು ಇದಕ್ಕೆ. ನೆಕ್ಸ್ಟ್ ಬಾಲೇನೇ ಕಚ್ಕೊಂಡ್ರು ಅಲ್ಲಿ ಮಿಡಾನಿಗೆ ಕ್ಯಾಚ್ನ ಕೊಟ್ಬಿಟ್ಟು. ಅಲ್ಲಿ ರಿಜ್ವಿ ಬಂದ್ಬಿಟ್ಟು ಔಟ್ ಆಗಿದ್ದು, ಬಂದ ತಕ್ಷಣ ಔಟ್ ಆಗಿದ್ದು. ಪಟ್ಟಾನಾಗೆ ಬರ್ತಾರೆ, ಪಟ್ಟಾನಾಗೆ ಕ್ಯಾಚ್ ಕೊಟ್ಬಿಟ್ಟು ಅವರು ಕೂಡ ಔಟ್ ಆಗ್ತಾರೆ. ಸ್ಕ್ವೇರ್ ಲೆಗ್ ಮೇಲೆ ತಾಕೋದಕ್ಕೆ ಅಂತ ಹೋಗಿದ್ರು, ಫುಲ್ ಶಾಟ್ ಹೊಡೆದ್ಬಿಟ್ಟು. ಸೊ ಅದು ಕೂಡ ಆಗಲಿಲ್ಲ. ಈ ಕಡೆಯಿಂದ ಇನ್ನೇನು ಅಲ್ಲೊಂದು ಚಿಕ್ಕ ಪಾರ್ಟ್ನರ್ಶಿಪ್ಪು ಬಿಲ್ಡ್ ಆಗುತ್ತೆ ಸ್ಟಪ್ಸ್ ಅವರ ಜೊತೆಗೆ ಇವ್ರದ್ದು, ಡೇವಿಡ್ ಮಿಲ್ಲರ್ ಅವ್ರದ್ದು. ಏನು ರನ್ಔಟ್ಗೆ ಚಾಡಿ ಆಗೋಗ್ಬಿಟ್ಟೈತು ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಏನು ಇವರಿಬ್ಬರು ಆಡಿದ್ರು, ಸೌತ್ ಆಫ್ರಿಕನ್ಸ್ ಆಡ್ತಿರ್ಬೇಕಾದ್ರೂ ಸಿಕ್ಕಾಪಟ್ಟೆಯಲ್ಲಿ ಕಿತಾಪತಿ ಆಗ್ತಿತ್ತಲ್ಲಿ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸಲ್ಲಿ.
ಇವ್ರು ಓಡ್ ಬರ್ತಾರೆ ಅವ್ರು ಕಳಿಸ್ತಾರೆ, ಅವ್ರು ಓಡ್ ಬರ್ತಾರೆ ಇವ್ರು ಕಳಿಸ್ತಾರೆ. ಅಲ್ಲಿ ವಿಕೆಟ್ ಬಿದ್ದಿರೋದು ಗುಜರಾತ್ಪ್ರೀತ್ ಸಿಂಗಿಗೆ ಆಗಿರ್ಬೋದು, ಸರ್ಫರಾಜ್ ಖಾನಿಗೆ ಕೊಡಬೇಕು. ಅಕ್ಷರ್ ಪಟೇಲ್ ಅವರ ವಿಕೆಟ್ ಹೊಡೆದಂಥ ಕಟ್ ಶಾಟ್ ಬುಲೆಟ್ ಬಂದಂಗೆ ಬಂದಿತ್ತು. ಏನು ಡೈವಿಂಗ್ ಎಫರ್ಟ್ ಹಾಕ್ಬಿಟ್ಟು ಹಿಡಿದಿದ್ದು. CSK ಅವರ ಫೀಲ್ಡಿಂಗ್ ಎಫರ್ಟ್ಗೆ ಮೆಚ್ಕೊಬೇಕು ಇವತ್ತು. ಆ ಖಲೀಲ್ ಅಹ್ಮದ್ ಬಿಟ್ಟಂತ ಒಂದು ಕ್ಯಾಚ್ ಬಿಡ್ತು ಅಂತ ಅಂದರೆ ಇವ್ರದ್ದು ನಿಸಾಂಕ ಅವ್ರದ್ದು ಅದೊಂದು ಬಿಡ್ತು ಅಂತಂದರೆ ಎಲ್ಲೂ ಕೂಡ ಫೀಲ್ಡಿಂಗ್ ಲ್ಯಾಪ್ಟಸ್ಗಳು ಇವರಿಂದ ಅಷ್ಟೇನಾಗಿ ಕಾಣಿಸ್ಲಿಲ್ಲ. ಇನ್ಫ್ಯಾಕ್ಟ್ ಸಖತ್ತಾಗಿ ಫೀಲ್ಡಿಂಗ್ ಮಾಡೋರು. ನೂರ್ ಅಹ್ಮದ್ ಏನು ಹಿಡಿದಿದ್ದು ಅಲ್ಲಿ ಹಿಡಿದು ಒಳಗಡೆ ಕೇಸ್ಬಿಟ್ರಲ್ಲ ಹಂಗೇನೆ. ಅಲ್ಲಿ 6 ಹೋಗಿದ್ದು ಬಾಲ್ನ ನಜ್ಜಿ ಕ್ಯಾಚ್ ಹಿಡಿದ್ಬಿಟ್ಟು ಒಳಗಡೆ ಕೇಸ್ಬಿಟ್ರು. ಇನ್ಫ್ಯಾಕ್ಟ್ ಅವ್ರು ಬೌಂಡ್ರಿ ಒಳಗಡೆ ಹೋಗ್ಬಿಟ್ಟು ಬಾಲ್ನ ಈಚೆ ಕಡೆ ಎಸ್ಬಿಟ್ರು. ಅಲ್ಲಿಂದ ಎಲ್ಲ ಕಾನ್ಫಿಡೆನ್ಸ್ ಎಲ್ಲ ಒಂಥರ ರವಾಫ್ ಆಗೋಗ್ಬಿಡ್ತು ಫೀಲ್ಡಿಂಗಲ್ಲಿ. ಅದಾದಮೇಲೆ ಸರ್ಫರಾಜ್ ಖಾನ್ ಅಂತ ಒಂದು ಕ್ಯಾಚ್ನ ಹಿಡ್ಕೊಂಡಿದ್ದು. ಸೊ ಒಳ್ಳೆ ಫೀಲ್ಡಿಂಗ್ ಎಫರ್ಟ್ ಹಾಕಿದ್ರು ಇವತ್ತು. ನೋಡಿ, ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನೋ ಹಾಗೆ ಫೀಲ್ಡಿಂಗ್ ವಿನ್ ಮ್ಯಾಚಸ್ ಅನ್ನೋ ಹಾಗೆ CSK ಇವತ್ತು ಫೀಲ್ಡಿಂಗಿಂದನೇ ಮ್ಯಾಚ್ನಾಗ ಇದ್ಬಿಟ್ಟಿದ್ದಾರೆ. ಸಖತ್ ಫೀಲ್ಡಿಂಗ್ ಇತ್ತು, ಸಖತ್ ಕ್ಯಾಚಿಂಗ್ ಇತ್ತು. ಅವ್ರು ಮಾಡಿದಂಥ ಕ್ಯಾಚ್ ಡ್ರಾಪ್ಗಳು, ಅವ್ರು ಬಿಟ್ಟಂಥ ರನ್ಔಟ್ ಚಾನ್ಸ್ಗಳು ಅದೇ ಮುಳುವಾಯಿತು ಅವರಿಗೆ. ನೋಡಿ ಎಂತೆಂಥ ವಿಕೆಟ್ ಇದ್ದಿದ್ದಾರೆ ಇವತ್ತು. ಮ್ಯಾಚ್ ವಿನ್ನರ್ ಆಗಿದ್ದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಅಂತ ಬಂದಾಗ ಜೇಮಿ ಓವರ್ಟನು, ಸಮೀರ್ ರಿಜ್ವಿ ಅವರ ವಿಕೆಟ್ ಇದ್ದರೆ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ ಆಗಿತ್ತು. ಸೊ ಈ ಕಡೆಯಿಂದ ನೋಡಿ ಇವ್ರದ್ದು ವಿಕೆಟು, ಡೇವಿಡ್ ಮಿಲ್ಲರ್ ಅವರ ವಿಕೆಟ್ ಇದ್ದರೆ ಬೋಲ್ಡ್ ಮಾಡಿ ಹಾಕ್ಬಿಟ್ರು. ನಬಿ ಅವರ ವಿಕೆಟ್ ಎದ್ದಿದ್ರು. ಏನು ಅಖಿಲ್ ಹುಸೇನ್ ಹಿಡ್ದಂಥ ಕ್ಯಾಚ್ ಅದು, ಉಲ್ಟಾ ಪಲ್ಟಿ ಎಲ್ಲ ಹೊಡ್ಕೊಂಡು ಏನೋ ಅಲ್ಲಿ ಈಸಿ ಕ್ಯಾಚ್ ಅಂತ ಅನ್ಕೊಂಡ್ರೆ ಏನು ಈಗ್ರಿ ಹಿಂದೆಗಡೆ ತಲೆ ಒಂದು ಹೊಡ್ಕೊಬೇಕಾಯ್ತು ನೆಲಕ್ಕಲ್ಲಿ, ಆ ಥರ ಬಿದ್ದು ಹಿಡ್ದಂಥ ಕ್ಯಾಚ್ ಅದು. ಸೊ ಇನ್ನೇನಪ್ಪ ಸಖತ್ತಾಗೆ ಸ್ಪೆಲ್ನ ಕಂಪ್ಲೀಟ್ ಮಾಡಿದ್ದು. ಏನು ಸ್ಪೆಲ್, ಕಡಾಕು ಸ್ಪೆಲ್ ಇವರು. 4 ಕ್ರೂಷಿಯಲ್ ವಿಕೆಟ್ಸ್, ಅದು ಸ್ಟಪ್ಸ್ ಅವರ ವಿಕೆಟ್ನು ಕೂಡ ಲಾಸ್ಟಲ್ಲಿ ಅವರೇನೇ ಇತ್ತು 19ನೇ ಓವರಲ್ಲಿ. ಇನ್ನೇನು ಸ್ಟಪ್ಸ್ ವಿಕೆಟ್ ಹೋಗ್ತಾ ಇದ್ದಂಗೆ 60 ಹೊಡೆದಿದ್ದಾರೆ. ಅದೇ ಅವರೇ ನಿಂತ್ಕೊಂಡಿತ್ತು ಅಂದರೆ ಫಿನಿಷ್ ಮಾಡ್ಬೋದಾಗಿತ್ತು. ಅವ್ರು ಔಟ್ ಆಗ್ತಾ ಇದ್ದಂಗೆ ಕಲಾಸ್ ಆಯ್ತಿದ್ದು ಮ್ಯಾಚ್ ಅಂತ ಗೊತ್ತಾಗ್ಬಿಡ್ತು. ಸೊ ಮ್ಯಾಚ್ ವಿನ್ನರ್ ಆದರೂ ಇವತ್ತು ಫಸ್ಟ್ ಇನ್ನಿಂಗ್ಸಲ್ಲಿ ಸಂಜು ಸ್ಯಾಮ್ಸನು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಜೇಮಿ ಓವರ್ಟನ್. ಯಾಕಂದರೆ 4 ಕ್ರೂಷಿಯಲ್ ಚಿನ್ನಂಥ ಬಂಗಾರದಂಥ ವಿಕೆಟ್ನ ಎದ್ಬಿಟ್ಟು ಮ್ಯಾಚ್ನ ಉಳಿಸ್ಕೊಂಡು ಕೊಟ್ಟಿದ್ದಾರೆ ಇವತ್ತು CSKಗೆ. 4 ಓವರು 18 ರನ್ನು, 4 ವಿಕೆಟು, ಸಖತ್ ಸ್ಪೆಲ್ಲು, ಒಂಥರ ಸೈಕ್ ಸ್ಪೆಲ್ ಅಂತ ಹೇಳಬೇಕು. ಹೌದು, ಇದೇ ಜೇಮಿ ಓವರ್ಟನ್ ಹೊಡ್ಸ್ಕೊಂಡ್ರನ್ನ ಕೂಡ ನೋಡಿದ್ವಿ. ಬಟ್ ಇವತ್ತು ಬೆಸ್ಟ್ ಸ್ಪೆಲ್ನ ಹಾಕ್ಬಿಟ್ಟು CSKಗೆ ಮ್ಯಾಚ್ನ ಗೆಲ್ಲಿಸ್ತಾರೆ. ಸೊ ಚಪ್ಪಾಳೆ ಹೊಡಿಲೇಬೇಕು CSK ಫ್ಯಾನ್ಸ್ಗಳೆಲ್ಲ ಎದ್ದು ನಿಂತ್ಕೊಂಡು. ಸಂಜು ಸ್ಯಾಮ್ಸನ್ಗೆ ಜೊತೆಗೆ ಜೇಮಿ ಓವರ್ಟನ್ನಿಗೆ ಅಪರೂಪಕ್ಕೆ ಒಂದು ಮ್ಯಾಚ್ನ ಗೆದ್ದಿರೋದ್ರಿಂದ ಖುಷಿ ಖಂಡಿತ ಆಗಿರ್ತದೆ CSK ಫ್ಯಾನ್ಸ್ಗಳಿಗೆ. ಸೊ ಎಂಜಾಯ್ ಮಾಡಿ, ಏನೇನು ತಪ್ಪೇನಿಲ್ಲ ಎಂಜಾಯ್ ಮಾಡೋದು. ಮತ್ತೆ ಸೋಲು ಗೆಲುವು ಎಲ್ಲ ಇದ್ದಿದ್ದೇನೆ, ಮತ್ತೆ ಸೋಲ್ಬೋದೇನೋ ಹ್ಯಾಟ್ರಿಕ್ಕು, ಯಾರಿಗೆ ಗೊತ್ತು ಅಲ್ವಾ. ಅಪರೂಪಕ್ಕೆ ಒಂದು ಮ್ಯಾಚ್ನ ಗೆದ್ದಿದ್ದೀರಾ. ಸೊ ಇದೇ ಖುಷಿಯಲ್ಲಿರಲಿ. ಸೊ ಇನ್ನೇನು ಹೇಳೋದಪ್ಪ, ಚೆನ್ನಾಗಿ ಆಡಿದ್ರೆ ಇವತ್ತು CSK ಅವ್ರು ಅಪ್ರಿಷಿಯೇಟ್ ಮಾಡಲೇಬೇಕು. ಚೆಪಾಕಲ್ಲಿ ಹೋಮ್ ಸ್ಟೇಡಿಯಮಲ್ಲಿ ಹೋಮ್ ಫ್ಯಾನ್ಸ್ಗಳಿಗೆ ಸ್ವಲ್ಪ ಖುಷಿ ಕೊಟ್ಟಿದ್ದಾರೆ. ಯಾಕೆಂದರೆ 3 ಮ್ಯಾಚ್ ಸೋತಾದ್ಮೇಲೆ, ಹ್ಯಾಟ್ರಿಕ್ ಸೋತಾದ್ಮೇಲೆ ಒಂದು ಮ್ಯಾಚ್ ಅವ್ರಿಗೆ ಗೆಲ್ಲೇಬೇಕಾಗಿತ್ತು. ಇಲ್ಲ ಅಂತಂದರೆ ಅಷ್ಟೇನಲ್ಲಿ ಮೆಟ್ಟಿಟ್ಕೊಂಡು ನಿಂತ್ಕೊಂಡವ್ರು CSK ಫ್ಯಾನ್ಸ್ಗಳೆಲ್ಲ. ನನ್ನ ಮಕ್ಕಳ ಇಲ್ಲಿ ನೋಡ್ರಿ RCB ಫ್ಯಾನ್ಸ್ಗಳೆಲ್ಲ ಉರಿಸ್ತಾವ್ರೆ, ನೀವು ನೋಡ್ರೆ ಇನ್ನೂ ಅಲ್ಲಿ ಸೋಲ್ ಮೇಲೆ ಸೋಲು ಇಕ್ತಿದ್ದೀರಾ, ನಮಗೆ ನಮ್ಮ ಮಗ ತೋರ್ಸೋಕ್ಕಾಯ್ತಿಲ್ಲ ಅಂತ ಅಲ್ಲಿ. ಸೊ ಚೆನ್ನಾಗಿ ಆಡಿದ್ರಪ್ಪ CSK ಅವ್ರು ಇವತ್ತು, ಅಪ್ರಿಷಿಯೇಟ್ ಮಾಡಲೇಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.